ಡಾಕ್ಟರ್, ನನಗೆ ವೆರಿಕೋಸ್ ವೇನ್ಸ್ನ ಸಮಸ್ಯೆ ಇದೆ ಎಂದು ಹೇಗೆ ತಿಳಿಯುವುದು? ಸಾಮಾನ್ಯವಾಗಿ ಕಾಲುಗಳು ಅಥವಾ ಪಾದಗಳ ಮೇಲೆ ಉದಿಕೊಂಡ ಹಾಗೂ ತಿರುಚಿದ ರಕ್ತನಾಳಗಳನ್ನು ನೋಡಿದರೆ ಅವು ನೀಲಿ ಅಥವಾ ನೇರಳೆ ಬಣ್ಣದಲ್ಲಿರುತ್ತವೆ ಮತ್ತು ಆ ಜಾಗದಲ್ಲಿ ಚರ್ಮದ ಮೇಲ್ಮೈ ಉಬ್ಬಿರುತ್ತದೆ. ಉಬ್ಬಿರುವ ರಕ್ತನಾಳಗಳಿಗೆ ಕಾರಣವೇನು ಮತ್ತು ಅವುಗಳನ್ನು ತಡೆಯಬಹುದೇ? ಇದು ದುರ್ಬಲಗೊಂಡ ಅಥವಾ ಹಾನಿಗೊಳಗಾದ ರಕ್ತನಾಳದ ಕವಾಟಗಳು ಮತ್ತು ಗೋಡೆಗಳಿಂದ ಉಂಟಾಗುತ್ತದೆ. ನಿಯಮಿತ ವ್ಯಾಯಾಮ, ಆರೋಗ್ಯಕರ ತೂಕ ಮತ್ತು ದೀರ್ಘಕಾಲ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದನ್ನು ತಪ್ಪಿಸುವಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇದನ್ನು ತಡೆಯಬಹುದು. ಉಬ್ಬಿರುವ ರಕ್ತನಾಳಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತದೆ? ಶಸ್ತ್ರಚಿಕಿತ್ಸೆಯೇ ಒಂದೇ ದಾರಿಯೇ? ಇದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಅಥವಾ ಲೇಸರ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಸ್ಕ್ಲೆರೋಥೆರಪಿ ಅಥವಾ ವೈದ್ಯಕೀಯ ಲೇಪಗಳಂತಹ ವಿಧಾನಗಳೊಂದಿಗೆ ಚಿಕಿತ್ಸೆ ನೀಡಬಹುದು. ಶಸ್ತ್ರಚಿಕಿತ್ಸೆಯನ್ನು ಬಿಟ್ಟು ಬೇರೆ ಆಯ್ಕೆಗಳಿವೆಯೇ? ಸ್ವಾರೈಕೆ, ಜೀವನ ಶೈಲಿಯ ಬದಲಾವಣೆಗಳು ಮತ್ತು ಕೆಲವು ವಿಶಿಷ್ಟ ವೈದ್ಯಕೀಯ ವಿಧಾನಗಳ ಮೂಲಕ ಉಬ್ಬಿರುವ ರಕ್ತನಾಳಗಳನ್ನು ಶಸ್ತ್ರಚಿಕಿತ್ಸೆಯಿಲ್ಲದೆ ಚಿಕಿತ್ಸೆ ನೀಡಬಹುದು. ವೆರಿಕೋಸ್ ವೇನ್ಸ್ ಅನ್ನು ಔಷಧಿ ಮತ್ತು ಮಾತ್ರೆಗಳಿಂದ ಗುಣಪಡಿಸಬಹುದೇ? ಸಂಪೂರ್ಣವಾಗಿ ಗುಣಪಡಿಸುವ ಯಾವುದೇ ಔಷಧಿ ಇಲ್ಲ. ವೆನೋ ಆಕ್ಟಿವ್ ಔಷಧಿಗಳಂತಹ ಕೆಲವು ಔಷಧಿಗಳು ಊತ ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ನಂತರ ಉಬ್ಬಿರುವ ರಕ್ತನಾಳಗಳು ಮತ್ತೆ ಬರುತ್ತವೆ? ಹೌದು, ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ನಂತರ ಹೊಸ ಉಬ್ಬಿರುವ ರಕ್ತನಾಳಗಳು ಬೆಳೆಯಬಹುದು, ಆದರೆ ಚಿಕಿತ್ಸೆ ಪಡೆದ ರಕ್ತನಾಳಗಳು ಸಾಮಾನ್ಯವಾಗಿ ಹಿಂತಿರುಗುವುದಿಲ್ಲ. ನನ್ನ ಬಳಿ ಸರ್ಕಾರಿ ಆರೋಗ್ಯ ವಿಮೆ ಇದೆ, ಅದನ್ನು ನಿಮ್ಮಲ್ಲಿ ಬಳಸಬಹುದೇ? ಇಲ್ಲ, ಯಾವುದೇ ಭಾರತೀಯ ಸರ್ಕಾರಿ ವಿಮೆಗಳು ಅರ್ಹವಾಗಿಲ್ಲ ಮತ್ತು ವೆರಿಕೋಸ್ ವೇನ್ಸ್ ವೈದ್ಯಕೀಯ ವಿಮೆಯನ್ನು ಒಳಗೊಂಡಿರುವುದಿಲ್ಲ. ಉಬ್ಬಿರುವ ರಕ್ತನಾಳಗಳಿಗೆ ಚಿಕಿತ್ಸೆ ಪಡೆಯಲು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು? ಅವು ನೋವಿನಿಂದ ಕೂಡಿದ್ದರೆ, ಹದಗೆಟ್ಟಿದ್ದರೆ ಅಥವಾ ಓತ ಹುಣ್ಣುಗಳನ್ನು ಉಂಟುಮಾಡಿದರೆ ನೀವು ವೈದ್ಯರನ್ನು ಕೂಡಲೇ ಭೇಟಿ ಮಾಡಬೇಕು. ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಾಗ ವ್ಯಾಯಾಮ ಮಾಡಬಹುದೇ? ಖಂಡಿತ. ನಡಿಗೆ, ಸೈಕ್ಲಿಂಗ್ ಮತ್ತು ಈಜು ಮುಂತಾದ ವ್ಯಾಯಾಮಗಳು ರಕ್ತ ಪರಿಚಲನೆ ಸುಧಾರಿಸುತ್ತವೆ ಮತ್ತು ಊತ ಹಾಗೂ ನೋವನ್ನು ಕಡಿಮೆ ಮಾಡುತ್ತವೆ. ಹೆಚ್ಚಿನ ಪ್ರಭಾವ ಬೀರುವ ಚಟುವಟಿಕೆಗಳನ್ನು ತಪ್ಪಿಸಿ.